ಪುತ್ತೆ ಎಂಬ ಪುರಾತನ ಹೆಸರಿನಿಂದ ಪರಿಚಿತವಾಗಿರುವ ಶಿಲಾಮಯವಾಗಿ ಪುನರ್ನಿರ್ಮಾಣಗೊಂಡಿರುವ ಶ್ರೀ ಕ್ಷೇತ್ರ ಪುತ್ತಿಗೆ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶಾಭಿಷೇಕದ ಆಮಂತ್ರಣ ಪತ್ರಿಕೆಯನ್ನು ಅದಮಾರು ಮಠಾಧೀಶ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯವರು ಬಿಡುಗಡೆಗೊಳಿಸಿದರು. ನಂತರ ಅನ್ನದಾನ ನಿಧಿ ಸಮರ್ಪಣೆಗೆ ಚಾಲನೆ ನೀಡಿ ಮಾತನಾಡಿದರು. ದೇವರಿಗೆ ಮಂದಿರ ಬೇಕಿಲ್ಲ, ಭಕ್ತರಾಗಿ ನಾವೆಲ್ಲ ಒಂದಾಗಿರಲು ದೇವತಾ ಮಂದಿರ ಬೇಕು. ದೇವಾಲಯ ಬಿಂಬ, ನಾವು ಪ್ರತಿಬಿಂಬ. ಬಿಂಬ ಪರಿಶುದ್ಧವಾಗಿದ್ದಾಗ ನಾವು ಸುಂದರವಾಗಿ ಕಾಣಲು ಸಾಧ್ಯ. ಅದಕ್ಕಾಗಿ ನಮ್ಮ ದೇಗುಲಗಳನ್ನು ಭೌತಿಕವಾಗಿಯೂ ದೈವಿಕವಾಗಿಯೂ ಸುಂದರವಾಗಿರಿಸಲು ಶ್ರದ್ಧಾಪೂರ್ವಕ ತೊಡಗಿಸಿಕೊಳ್ಳಬೇಕಾಗಿದೆ ಎಂದು ನುಡಿದರು. ಒಂಜಿ ಇಲ್ಲದೆ ಇರುವೆರು ಯಜಮಾನರನ್ನ ಬರಲಿ ಅಂತ ಶುರು ಮಾಡಿದ್ದಾರೆ. ಇದರಿಂದ ಗೊತ್ತಾದದ್ದು ಏನು ಅಂತಂದರೆ ಮತ್ತೇನೂ ಅಲ್ಲ, ಈ ಜಾಗದಲ್ಲಿ ಗಣಪತಿಯ ಸನ್ನಿಧಾನ ಅಷ್ಟು ಉಂಟು ಎನ್ನುವುದು ಇದರಿಂದಾಗಿ ಗೊತ್ತಾಗುತ್ತೆ. ಒಂದು ಪಾತ್ರದಲ್ಲಿದ್ದಂತಹ ಅನ್ನ ಬೆಂದಿದೋ ಅಂತ ನೋಡಲಿಕ್ಕೆ ಪ್ರತಿಯೊಂದು ಅಗುಳನ್ನು ಕೂಡ ಮುಟ್ಟಿ ಮುಟ್ಟಿ ನೋಡಬೇಕಾಗಿಲ್ಲ. ಒಂದು ಅಗುಳನ್ನು ನೋಡಿದರೆ ಸಾಕು, ಅದು ಬೆಂದಿದ್ರೆ ಇಡೀ ಪಾತ್ರ ಬೆಂದಿದೆ ಅಂತ ಹೇಗೆ ತೀರ್ಮಾನನೋ ಅದೇ ರೀತಿಯಲ್ಲಿ ಪಂಚಲೋಹದ ಪುಟ್ಟ ಗಣಪತಿಯಿಂದಾಗಿ ಅವನ ಸನ್ನಿಧಾನ ಇಷ್ಟು ಉಂಟು ಎನ್ನುವುದರಿಂದಾಗಿ ಅಮ್ಮನ ಸನ್ನಿಧಾನ, ಅದೇ ರೀತಿಯಲ್ಲಿ ಸೋಮನಾಥನ ಸನ್ನಿಧಾನ ಕೂಡ ಅಷ್ಟೇ ಇಲ್ಲಿ ಉಂಟು ಎನ್ನುವುದಕ್ಕೆ ಒಳ್ಳೆಯ ನಿದರ್ಶನ ಗಣಪತಿ ನಿದರ್ಶನ. ಅಂತಹ ಈ ಸೋಮನಾಥ ದೇವರ ಜೀರ್ಣೋದ್ಧಾರಕ್ಕೆ ನಾವೆಲ್ಲ ಸೇರಿದ್ದೇವೆ. ದೇವರಿಗೆ ಯಾವ ದೇವಸ್ಥಾನದ ಅಗತ್ಯನೂ ಇಲ್ಲ. ದೇವರು ಆರಾಮದಲ್ಲಿರುವವ. ದೇವಾಲಯ ಬೇಕಾದದ್ದು, ಆಲಯ ಬೇಕಾದದ್ದು ನಮಗೆ ನಿಮಗೆ. ಶಂಕುಸ್ಥಾಪನೆಯ ಸಂದರ್ಭ 11,11,111 ರೂಪಾಯಿ ಕಾಣಿಕೆ ಸಲ್ಲಿಸಿದ್ದ ಸ್ವಾಮೀಜಿಯವರು ಅದನ್ನು 16 ಲಕ್ಷಕ್ಕೇರಿಸಿ ಸಮರ್ಪಿಸುವುದಾಗಿ ಪ್ರಕಟಿಸಿದರು. ಬ್ರಹ್ಮಕಲಶ ಸಮಿತಿಯ ಗೌರವಾಧ್ಯಕ್ಷ ಶಾಸಕ ಉಮಾನಾಥ್ ಕೋಟ್ಯಾನ್ ಮಾತಾಡಿ, ಬ್ರಹ್ಮಕಲಶಕ್ಕೂ ಮುನ್ನ ದೇಗುಲದ ಪಶ್ಚಿಮ ಭಾಗದಲ್ಲಿರುವ ಕಿರುಸೇತುವೆಯನ್ನು ನೇರವಾಗಿ ನಿರ್ಮಿಸುವ ಜೊತೆಗೆ ಇಲ್ಲಿನ ರಸ್ತೆಗಳನ್ನು ಅಗಲಗೊಳಿಸುವ ಕಾಮಗಾರಿಯನ್ನು ತುರ್ತಾಗಿ ನಡೆಸಲಾಗುವುದು ಎಂದರು. ಈ ಈಗಾಗಲೇ ಒಂದು ಬ್ರಿಡ್ಜ್ ಅನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ನಾಡದು ಬ್ರಹ್ಮಕಲಶೋತ್ಸವಕ್ಕೆ ಆ ಬ್ರಿಡ್ಜಿನಲ್ಲಿ ಹೋಗುವ ರೀತಿಯಲ್ಲಿ ರಾತ್ರಿ ಹಗಲು ಕೆಲಸ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಬೇಕು ಅಂತೇಳಿ ಇಲ್ಲಿಗೆ ನಾನು ಬರುವಾಗಲೇ ಅವರಿಗೆ ಮೊನ್ನೆ ಹೇಳಿದ್ದೇನೆ, ಈಗ ಬರುವಾಗಲೂ ಪುನಃ ಫೋನ್ ಮಾಡಿ ಹೇಳಿದೆ, ಕೂಡಲೇ ಬ್ರಹ್ಮಕಲಶೋತ್ಸವಕ್ಕೆ ಸಂಪೂರ್ಣ ಅಗಲೀಕರಣ ಆಗಿ ಅಲ್ಲಿವರೆಗೆ ಮಾಡಿಕೊಡಬೇಕು ಅಂತ ರಸ್ತೆಯನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗಾಗಿ ನಮ್ಮಿಂದ ಸರ್ಕಾರದಿಂದ ಏನು ಸಾಧ್ಯತೆ ಇದೆ ಅದನ್ನೆಲ್ಲ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಮತ್ತು ಒಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಈ ದೇವಸ್ಥಾನಕ್ಕೆ ಖಂಡಿತವಾಗಿಯೂ ಏನು ದೇವರು ಕಮ್ಮಿ ಮಾಡಲಿಕ್ಕಿಲ್ಲ. ಬ್ರಹ್ಮಕಲಶೋತ್ಸವ ಆದ ಮೇಲೆ ಪುನಃಷ್ಟು ದುಡ್ಡು ಉಳಿಬಹುದು ಅಂತ ನನ್ನ ಭಾವನೆ. ಯಾಕಂದರೆ ಇಲ್ಲಿ ಅಷ್ಟು ದೊಡ್ಡ ಮಾಗನೆ, ಯಾವುದೇ ತಾಪತ್ರೆ ಇಲ್ಲ. ಸ್ವಾಮೀಜಿಗಳು 11,11,111 ರೂಪಾಯಿ ಹಿಂದೆ ಇಲ್ಲಿಗೆ ಶಂಕುಸ್ಥಾಪನೆಗೆ ಕೊಟ್ಟಿದ್ದಾರೆ ಅವರ ದಿವ್ಯ ಹಸ್ತದಿಂದ. ಇವತ್ತು ಪುನಃ ಇದಕ್ಕೂ ಅನ್ನದಾನಕ್ಕೂ ಅವರು ಈ ರೀತಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಅದರಿಂದ ಇಲ್ಲಿ ಪ್ರಯತ್ನ ಪಡಬೇಕು, ಕೆಲಸ ಮಾಡಬೇಕು. ಹಣ ಬರ್ತದೆ ಅಂತ ಹೇಳಿ ಕೂತ್ಕೊಳ್ಳುವಂಥದ್ದಲ್ಲ. ಆದರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿದಾಗ ಖಂಡಿತವಾಗಿ ನಾನು ಹೇಳ್ತೀನಿ, ಇಲ್ಲಿಗೆ ನಮಗೆ ಏನು ಸಾಲಾಗಿಲ್ಲ, ನಾವೇ ಪುನಃ ನಮ್ಮದು ಉಳಿದು ಸೋಮನಾಥೇಶ್ವರನ ಒಂದು ಭಂಡಾರ ಖಂಡಿತವಾಗಿಯೂ ಇನ್ನೂ ಗಟ್ಟಿಯಾಗಿರ್ತದೆ. ಕ್ಷೇತ್ರದ ಆನುವಂಶಿಕ ಆಡಳಿತ ಮೊಕ್ತೇಸರ ಚೌಟರ ಅರಮನೆ ಕುಲದೀಪ ಎಂ ಅಧ್ಯಕ್ಷತೆ ವಹಿಸಿ ಸ್ವಾಗತಿಸಿ ಪ್ರಸ್ತಾವನೆಗೈದು ಬರದಿಂದ ಸಾಗುತ್ತಿರುವ ಜೀರ್ಣೋದ್ಧಾರದೊಂದಿಗೆ ಸ್ವಯಂ ಪ್ರೇರಿತರಾಗಿ ಸ್ವಯಂ ಸೇವಕರ ದಂಡೇ ಬರುತ್ತಿದ್ದು ಫೆಬ್ರವರಿ 28ರಿಂದ ಮಾರ್ಚ್ 7ರವರೆಗೆ ನಡೆಯುವ ಬ್ರಹ್ಮಕಲಶೋತ್ಸವಕ್ಕೂ ಇದೇ ರೀತಿಯ ಸಹಕಾರವನ್ನು ಸರ್ವ ಭಕ್ತಾದಿಗಳು ನೀಡಬೇಕಾಗಿ ವಿನಂತಿಸಿದರು. ಸಮಿತಿಯ ಗೌರವಾಧ್ಯಕ್ಷ ಮಾಜಿ ಸಚಿವ ಕೆ ಅಭಯಚಂದ್ರ, ಕೋಶಾಧಿಕಾರಿ ಕೆ ಶ್ರೀಪತಿ ಭಟ್, ಪ್ರಧಾನ ಅರ್ಚಕ ಅಡಿಗಳ್ ಪಿ ಅನಂತಕೃಷ್ಣ ಭಟ್, ಜೊತೆ ಕಾರ್ಯದರ್ಶಿ ವಿದ್ಯಾರಮೇಶ ಭಟ್ ಉಪಸ್ಥಿತರಿದ್ದರು. ಕಾರ್ಯಾಧ್ಯಕ್ಷ ಪುತ್ತಿಗೆಗುತ್ತು ನೀಲೇಶ್ ಶೆಟ್ಟಿ, ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷ ಸುಚರಿತ ಶೆಟ್ಟಿ, ಅದಮಾರು ಸ್ವಾಮೀಜಿಯವರ ಪೂರ್ವಾಶ್ರಮದ ಸಹೋದರ ಇನ್ನ ಈಶ್ವರ್ ಮುಂಚಿತ್ತಾಯ, ಹಿರಿಯರಾದ ಡಾಕ್ಟರ್ ಪದ್ಮನಾಭ ಉಡುಪ, ಎನ್ಸಿಎಸ್ ಸೊಸೈಟಿ ಅಧ್ಯಕ್ಷ ಎಂ ಬಾಹುಬಲಿ ಪ್ರಸಾದ್, ಎಚ್ ಧನಕೀರ್ತಿ ಬಲಿಪ, ಕೊಡಿಪಾಡಿ ಅಶೋಕ್ ಹೆಗ್ಡೆ, ಜಿ ಉಮೇಶ್ ಪೈ ಸಹಿತ ಪ್ರಮುಖರಿದ್ದರು. ಡಾಕ್ಟರ್ ಧನಂಜಯ ಕುಂಬ್ಳೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.